ಇನ್ನು ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಯತ್ನ ಆರೋಪ ಪ್ರಕರಣದಲ್ಲಿ ಸಿಐಡಿ ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಸಿಐಡಿ ಅಧಿಕಾರಿಗಳು ತನಿಖೆ ಶುರು ಮಾಡಿ ಇನ್ನೇನು ಹತ್ತತ್ರ ಒಂದು ವಾರ ಆಗ್ತಾ ಬಂತು. ಈಗಾಗಲೇ ರಾಜಣ್ಣ ಅವರ ಸರ್ಕಾರಿ ಮನೆ, ತುಮಕೂರಿನ ಮನೆ, ಕಚೇರಿ ಸೇರಿದಂತೆ ಹಲವು ಕಡೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಕೆಲ ಹೇಳಿಕೆಗಳು, ಅಕ್ಕಪಕ್ಕದ CCTVಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇಲ್ಲಿವರೆಗಿನ ತನಿಖೆಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಯಾವುದೇ ಸೂಕ್ತ ದಾಖಲೆಗಳು ಪತ್ತೆಯಾಗಿಲ್ವಂತೆ. ಹಾಗಾಗಿ ದೂರುದಾರ ಸಚಿವ ರಾಜಣ್ಣ ಅವರನ್ನ ಸಂಪರ್ಕಿಸೋದಕ್ಕೆ ಟ್ರೈ ಮಾಡಿದ್ರು, ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯುಗಾದಿ ಹಬ್ಬ ಮುಗಿದ ಮೇಲೆ ಅವಶ್ಯಕತೆ ಬಿದ್ದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಇವತ್ತು ಮತ್ತೆ ರಾಜಣ್ಣ ಅವರಿಗೆ ನೋಟಿಸ್ ನೀಡಿ ಅವರ ಬಳಿ ಇರುವ ಸಾಕ್ಷಿಗಳನ್ನು, ದಾಖಲೆಗಳನ್ನು ಪಡೆದು ಕೆಲ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ರಾಜಣ್ಣ ಹೇಳಿಕೆ ದಾಖಲಿಸಿದ ನಂತರವೇ ಹನಿ ಟ್ರ್ಯಾಪ್ ಯತ್ನ ಕೇಸ್ಗೆ ವೇಗ ಸಿಗಬೇಕಿದೆ ಅಂತ ಅಧಿಕಾರಿಗಳು ಈಗ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ರಾಜಣ್ಣ ಹೇಳಿದ ಮೇಲೆ ಅವರಿಂದನೇ ಮಾಹಿತಿ ಪಡಿಬೇಕು. ಸೊ ರಾಜಣ್ಣಗೆ ನೋಟಿಸ್ ಕೊಡೋ ಸಾಧ್ಯತೆ. ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಸಿಐಡಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಈವರೆಗೆ ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ದಾಖಲೆಗಳು ಯಾವುದೂ ಸಿಕ್ಕಿಲ್ಲ. ಇವ್ರು ಹೇಳ್ತಿರೋ ಮಾಹಿತಿಗೂ ದಾಖಲೆಗಳಿಗೂ ಏನೂ ಸಂಬಂಧನೇ ಇಲ್ಲ. ಜೊತೆಗೆ ರಾಜಣ್ಣ ಅವ್ರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಒಂಥರ ಬೇಕಾಬಿಟ್ಟು ಅವ್ರು ದೂರು ಕೊಡಬೇಕಾದ್ರೆ ಕೊಡ್ಲೋ ಬೇಡವೋ ಅಂದ್ಕೊಂಡು ಕೊಟ್ಟಿದ್ರು, ಈಗ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ರಾಜಣ್ಣ ಅವರಿಗೆ ಸಿಐಡಿ ಅವರು ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಇದೆಯಂತೆ. ಸಾಕ್ಷ್ಯ ಮತ್ತು ಮಾಹಿತಿ ಸಂಗ್ರಹಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ.